ನಮ್ ರಾಘವ್ ಅವರು ಫೋಟೋ ಶೂಟ್ ಮಾಡ್ತಿದ್ದಾರೆ. ಕೈ ಒಳಗಡೆ ಗೋಪುರ ಕಾಣಬೇಕಂತೆ. ಎಲ್ಲೋ ನಮಸ್ಕಾರ, ನಾನ್ ನಿಮ್ಮ ನಿರ್ದೇಶಕ ಮನು ತೆಂಗಲ್. ನಗ್ತಾ ಇರಿ, ನಗಿಸ್ತಾ ಇರಿ, ಯಾಕೆ ಅಂದ್ರೆ ಯಾವ ಬೇಕಾದ್ರೂ ಬರ್ಬೋದು. ಸ್ಟಾರ್ಟ್ ಮಾಡೋಣ. ಒಂದ್ ಪ್ಲೇಸಿಗೆ ಬಂದಿದೀವಿ. ಆ ಪ್ಲೇಸ್ ಯಾವ್ದು ಅಂತ ನಮ್ಮ ನಾಗಣ್ಣ ಅವ್ರು ಹೇಳ್ತಾರೆ ಯಾವ್ದು ಅಂತ, ನೀವೇ ನೋಡಿ. ನಿಜವಾಗ್ಲೂ ನಂಬಲ್ಲ, ಇದು ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ರೆ ಇದನ್ನ ನೀವೇ ನೋಡಿದ್ರೇನೆ ಗೊತ್ತಾಗುತ್ತೆ ಈ ದೇವಸ್ಥಾನ ಹೇಗಿದೆ, ಇಲ್ಲಿಂದ ವೈಬ್ ಹೇಗಿದೆ ಅಂತ. ನಿಜವಾಗ್ಲೂ ಇಲ್ಲಿ ಬಂದ್ಮೇಲೆ ಇಲ್ಲಿ ಹಾರ್ಟ್ ಬೀಟ್ ಅಂತ ಅಷ್ಟು ಜೋರಾಗಿ ಹೊಡ್ಕೊಂತ ಇದೆ. ಆ ಪ್ಲೇಸ್ ಏನಿದೆ ಈ ಕಡೆ ನೀವೇ ನೋಡ್ಬೋದು. ಜೈ ಜಗನ್ನಾಥ್. ಸೀರಿಯಸ್ಲಿ ಪುರಿ ಜಗನ್ನಾಥದಲ್ಲಿ ಇದೀವಿ. ನೀವು ನೋಡ್ತಾ ಇದೀರಾ ಹಿಂದೆ ಇರೋದು. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಇಲ್ಲಿ ಒಂದು ಹಾಫ್ ಅನ್ ಅವರ್ ಇದೆ ಒಳಗಡೆ ಕುತ್ಕೊಂಡಿದೀವಿ. ಒಳಗಡೆ ತುಂಬಾ ದೂರ ನಿಲ್ಲಿಸ್ತಾರೆ, ಅದೊಂದು ಬೇಜಾರೈತೆ ಅನ್ನೋದ್ ಬಿಟ್ರೆ ಸಾಕತ್ತಾಗಿದೆ. ಮಾತ್ರ ಗೊತ್ತಾಗುತ್ತೆ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಒಂದು ಎಕ್ಸ್ಪೀರಿಯನ್ಸ್ ಜಗನ್ನಾಥನ ಅಕ್ಕಪಕ್ಕ ಇಬ್ರು ಇದ್ರಲ್ಲ, ಅವ್ರೆ ಯಾರು ಅಂತ ಹೇಳಿ? ಬಲಭದ್ರ ಮತ್ತೆ ಸುಭದ್ರ. ಕೃಷ್ಣನ ಅಣ್ಣ ಬಲರಾಮ, ತಂಗಿ ಸುಭದ್ರ. ಈ ಕಡೆನೆ ಲಕ್ಷ್ಮೀ ದೇವಿ ಇದ್ದಾರೆ. ಜಗನ್ನಾಥನ ದರ್ಶನ ಆದ್ಮೇಲೆ ಲಕ್ಷ್ಮೀ ದೇವಿ ದರ್ಶನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ದರ್ಶನ ಪರಿಪೂರ್ಣ ಆಗಲ್ಲ ಅಂತ ಇಲ್ಲಿ ನಂಬಿಕೆ ಇದೆ. ಎಲ್ಲರೂ ಹೇಳ್ತಾರೆ. ಒಂದ್ ಮಾತಿದೆ, ಲೈಫ್ ಅಲ್ಲಿ ಒಂದ್ಸರಿನಾರು ಜೋಗದ ಗುಂಡಿ ನೋಡ್ಲೇಬೇಕು ಅಂತ. ಆದ್ರೆ ನಾನ್ ಇಲ್ಲಿ ಬಂದ್ಮೇಲೆ ಚೇಂಜ್ ಮಾಡ್ಕೊಂಡಿದ್ದು, ಲೈಫ್ ಅಲ್ಲಿ ಒಂದ್ಸತಿನಾದ್ರೂ ಜಗನ್ನಾಥನ ನೋಡ್ಲೇಬೇಕು, ದರ್ಶನ ಮಾಡ್ಲೇಬೇಕು. ಜೈ ಜಗನ್ನಾಥ್. ಜೈ ಜೈ ಜಗನ್ನಾಥ್. ಜೈ ಜೈ ಜಗನ್ನಾಥ್. ರೀಸೆಂಟ್ ಆಗಿ ತಾನೇ ಇಲ್ಲಿ ರಥಯಾತ್ರೆ ನಡೀತು. ಆ ರಥಯಾತ್ರೆ ನಡೀತಿದ್ದ ತೇರುಗಳು ಇನ್ನೂ ಇದೇ ಇದೆ, ರಥಗಳು. ಇದು ನೀವು ನೋಡ್ಬೋದು. ಅದು ಜಗನ್ನಾಥ ರಥ, ಅದು ಸುಭದ್ರ ರಥ, ಇದು ಬಲರಾಮ ರಥ. ಇಲ್ಲಿ ಬಂದ್ರೆ ಇದು ನೀವು ಕಣ್ ತುಂಬ್ಕೊಬಹುದು. ಇದೇ ದೇವಸ್ಥಾನ, ದೊಡ್ಡ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ಜಗನ್ನಾಥ ಸನ್ನಿಧಿ. ಇವಾಗ ನಮ್ ಜೊತೆ ಒಬ್ರು ಗೆಸ್ಟ್ ಇದಾರೆ, ರಾಹುಲ್ ಅಂತ, ನಮ್ ಜೊತೆ ಬಂದಿರೋ ನಮ್ ಫ್ರೆಂಡ್. ಅವರು ಜಗನ್ನಾಥನ್ ಬಗ್ಗೆ ಮಾತಾಡ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಇಲ್ಲೇ ಇದಾರೆ. ಜೈ ಜಗನ್ನಾಥ್. ನನ್ನ ಹೆಸರು ರಾಹುಲ್ ಅಂತ. ಇಲ್ಲಿ ನಮ್ಮ ನಾಗಾರ್ಜುನ್ ಅವರು ಹೇಳಿದ್ರು ಇಲ್ಲಿ ರಥ ನೋಡಕ್ ಬನ್ನಿ ಅಂತ. ಇಲ್ಲಿ ಬನ್ನಿ, ದೇವಸ್ಥಾನ ಎಲ್ಲ ನೋಡಿ, ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ದೇವರು ಅಷ್ಟೇ ಚೆನ್ನಾಗಿದ್ದಾರೆ. ಆಮೇಲೆ ಅವರು ರಥ ನೋಡಕ್ ಬಂದು ರಥ ನೋಡ್ಕೊಂಡು ಹೋಗಿ ಅಂದ್ರು. ಈ ಸ್ವಲ್ಪ ದಿನ ರಥ ತೆಗಿತಾರೆ, ರಥ ಇಡಲ್ಲ. ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಹೊಸ ರಥನೇ ಮಾಡೋದು, ಹಳೆ ರಥಗಳು ಯಾವ್ದು ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನೋಡ್ಬೇಕು ಅಂದ್ರೆ ಆದಷ್ಟು ಬೇಗ ಬನ್ನಿ, ರಥ ನೋಡ್ಕೊಳ್ಳಿ. ಜಗನ್ನಾಥನ ನೋಡ್ಕೊಂಡು ಆರಾಮಾಗಿ ಹೋಗಿ. 2 ದಿನ ಇಲ್ಲೇ ಬೇಕು ಸ್ಟೇ ಆಗಿ ಹೋಗಿ. ಇನ್ನು ಸುಮಾರು ಪ್ಲೇಸ್ಗಳಿದಾವೆ, ಸೂರ್ಯ ಟೆಂಪಲ್ ಇದೆ, ಎಲ್ಲ ಇದೆ, ನೋಡ್ಕೊಂಡು ಹೋಗಿ. ಆದ್ರೆ ಇಲ್ಲಿ ಇದು ಈ ವರ್ಷದ ರಥ ನೋಡಿದ್ರೆ ಸ್ವಲ್ಪ ಬೇಗ ಬಂದು ನೋಡ್ಕೊಂಡು ಹೋಗ್ರಿ, ಇಲ್ಲ ಮುಂದಿನ ವರ್ಷಕ್ಕೆ ಕಾಯ್ಬೇಕಾಗತ್ತೆ. ಈಗ ನಮ್ ಜೊತೆ ಬಂದಿರುವ ಇನ್ನೊಬ್ರು ಮೇನ್ ಗೆಸ್ಟ್ ಇದಾರೆ, ನಮ್ ಶಿವಮೊಗ್ಗದವರು, ಪವನ್ ಅಣ್ಣ ಅಂತ. ಅವರು ಜಗನ್ನಾಥನ ಬಗ್ಗೆ ಮಾತಾಡ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಇಲ್ಲೇ ಇದಾರೆ. ಜಗನ್ನಾಥನ ದರ್ಶನ ಅಂತ ಆಯ್ತು. ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡ್ಬೇಕು, ಬೆಳಿಗ್ಗೆ ಬೇಗ ಬರ್ಬೇಕು, ದರ್ಶನ ಮಾಡ್ಲೇಬೇಕು ಅನ್ಕೊಂಡಿದೀವಿ. ಇಷ್ಟು ದೂರ ಬಂದು ದರ್ಶನ ಮಾಡಿ ಸಾರ್ಥಕ ಆಯ್ತು ಅನ್ಕೊಳ್ತೀವಿ. ಯಾಕಂದ್ರೆ ತುಂಬಾ ಜನ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಹೋಗಕ್ ಆಗೋದಿಲ್ಲ. ನಾವು 2 ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ವಿ ಹೊರತು ಬರಕ್ ಆಗಿದ್ದಿಲ್ಲ. ಸೊ ಈ ಸಲ ಎಲ್ಲಾರು ನಾವು ಬಂದಿದ್ದೇನಕಿನ ಜಗನ್ನಾಥ ಕರ್ಸ್ಕೊಂಡಿದ್ದೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾವ್ದೊಂದು ಒಳ್ಳೆ ಕಾರ್ಯ ಆಗ್ಬೇಕು ಅಂದ್ರೆ, ಯಾವ್ದು ಕೆಲ್ಸ ಇಲ್ಲದೆ ಯಾವ್ದೊಂದು ಕಾರ್ಯ ಆಗ್ಬೇಕು ಅಂದ್ರೆ ಆ ಭಗವಂತನ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಸೊ ಅವರಾಗಿ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಇವಾಗ ನಮ್ ಜೊತೆ ಇನ್ನೊಬ್ರು ಗೆಸ್ಟ್ ಇದಾರೆ, ರಾಘು ಅಂತ, ಹೊನ್ನಾಳಿ ಅವರು, ಹೊನ್ನಾಳಿ ಹುಲಿ. ಅವ್ರು ಜಗನ್ನಾಥನ ಬಗ್ಗೆ ಮಾತಾಡ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಇಲ್ಲೇ ಇದಾರೆ ಜೊತೆಗೆ. ಹಾಯ್ ಫ್ರೆಂಡ್ಸ್, ನಾವು ತುಂಬಾ ದಿನದ ಕನಸು, ಹೆಚ್ಚಾಗಿ ಅಲ್ಲಿ ಆ ವಿಡಿಯೋದಲ್ಲಿ ಹಿಂದೆ ಕಾಣ್ತಿದ್ದ ನೋಡಿ, ಅವನಿಂದ ನನಗೆ ಜಗನ್ನಾಥ್ ಬಗ್ಗೆ ಗೊತ್ತಾಗಿದ್ದು. ಆಕ್ಚುಲಿ ಅವಾಗಿಂದಾನು ಒಂದು ಕನಸು, ತುಂಬಾ ಯೋಚನೆ ಮಾಡಿದೀವಿ, ತುಂಬಾ ಡಿಸ್ಕಷನ್ ಮಾಡಿದೀವಿ. ಕೊನೆಗೆ ಇವತ್ತು ಬಂದಿದೀವಿ. ಅದು ಎಷ್ಟು ಡಿಸ್ಕಷನ್ ಮಾಡಿವಿ ಅನ್ನೋದು ನನಗೆ ಅವನಿಗೆ ಗೊತ್ತು. ಯಾರು ಬರ್ತೀನಿ ಅಂದ್ರು, ಬರಲ್ಲ ಅಂದ್ರು. ಈ ಸರಿ ಡೇಟ್ ಅಲ್ಲಿ ಬರ್ಲೇಬೇಕು ಅಂತ ಡಿಸೈಡ್ ಆಗಿದ್ದು ಇಬ್ರು. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸು ಮತ್ತೆ ಮನೂ ಡಿಸೈಡ್ ಆಗಿ, ಪವನನ್ನು ಡಿಸೈಡ್ ಆಗಿ, ಹಾಗಾಗಿ ಎಲ್ಲರೂ ಬಂದ್ವಿ. ಆದ್ರೆ ಏನ್ ಟ್ವಿಸ್ಟ್ ಅಂದ್ರೆ, ಈ ಡೇಟ್ ಅಲ್ಲಿ ನಾವು ಬಂದಿರೋರು ಅಷ್ಟಿಗೂ ಹೆವಿ ಕೆಲ್ಸ. ಆದ್ರೂ ಈ ಸರಿ ಬರ್ಲೇಬೇಕು ಅಂತ ಹೇಳಿ ಏನೇ ಕೆಲ್ಸ ಇದ್ರು ಎಲ್ಲದನ್ನು ಬಿಟ್ಟು ನಮ್ಮ ಫ್ರೆಂಡ್ಸು ಮಾಡಿದಾರೆ, ಹೋಗ್ಬೇಕು ಅಂತ ಡಿಸೈಡ್ ಆಗಿ ಬಂದಿದಾರಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆ ದೇವ್ರು ನಮ್ಮನ್ನ ಕರ್ಸ್ಕೊಂಡಿದ್ದಾನೆ. ಈ
ನೋಡೋಣ ಮುಂದೆ ಹೆಂಗಿರುತ್ತೆ ಲೈಫು. ಚೆನ್ನಾಗಿದ್ದೀವಿ, ಇನ್ನೂ ಚೆನ್ನಾಗಿರೋಣ ಅಂತ ನಮ್ಮ ಆಸೆ. ಎಲ್ರೂ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರಿ. ಇಲ್ಲಿ ಯಾರು ಫ್ರೀ ಆಗಿದ್ದು ಬಂದಾರಲ್ಲ, ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದು. ಫ್ರೀ ಮಾಡ್ಕೊಂಡು ಅಂದ್ರೆ ಅಂತ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆ ಗೊತ್ತಿರ್ಬೋದು. ಇದನ್ನ 2 ದಿವಸ ಹಬ್ಬ ಈ ಹಬ್ಬದ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ರು ಅವ್ರವ್ರ ಕೆಲಸ ಕಾರ್ಯ ವರ್ಕ್ ಆಗ್ಲಿ ಕ್ಲೈಂಟ್ಸ್ ನಾಗ್ಲಿ ಹೆಂಗ್ ಮೇಂಟೈನ್ ಮಾಡ್ಕೊಂತಿದೀವಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವರೇ ಹೌದು. ಆಕ್ಚುಲಿ ಆದ್ರೂ ಎಲ್ರು ಬಂದಿದ್ದಾರೆ, ಒಪ್ಕೊಂಡವ್ರು ಯಾರು ಇಲ್ಲ ಅನ್ಲಿಲ್ಲ, ಬರಲ್ಲ ಅನ್ಲಿಲ್ಲ, ಇಲ್ಲ ನನಗೆ ಕೆಲಸ ಇದೆ ನನಗೆ ಆಗಲ್ಲ ಅಂತ ಒಂದು ರೀಸನ್ ಹೇಳ್ದಂಗೆ ಬುಕ್ ಮಾಡಿದೀವಲ್ವಾ ಹೋಗೋಣ ಓಕೆ ಫೈನ್ ಅಂತ ಬಂದಿದ್ದಾರೆ. ಅದಕ್ಕೊಂದು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಎಲ್ಲರೂ ಚೆನ್ನಾಗಿರೋಣ, ಚೆನ್ನಾಗಿ ಮುಗಿಸ್ಕೊಂಡು ಹೋಗೋಣ. ಹಿಂಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಕೀಪ್ ವಾಚಿಂಗ್. ಆ ಗೋಪುರದ ಮೇಲೆ ಸುದರ್ಶನ ಚಕ್ರ ಅಂತ ಇದೆ. ನಾವ್ ಯಾವ್ದೇ ದಿಕ್ಕಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ನಮ್ ಕಡೆನೆ ಮುಖ ಮಾಡಿರೋ ತರ ಕಾಣಿಸ್ತದೆ. ತೋರಿಸ್ತೀನಿ ನೋಡಿ ಇವಾಗ. ಇಲ್ಲಿದೆಯಲ್ಲ ಇದೇ ಚಕ್ರ. ನೀವ್ ಯಾವ್ದೇ ಆಂಗಲ್ ಅಲ್ಲಿ ಯಾವ್ದೇ ದಿಕ್ಕಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ನಮ್ ಕಡೆನೆ ಮುಖ ಮಾಡಿರೋ ತರ ಇರುತ್ತೆ. ಇವಾಗ ನಮ್ ಜೊತೆ ಒಬ್ರು ಗೆಸ್ಟ್ ಇದಾರೆ, ಅವರು ಜಗನ್ನಾಥನ್ ಬಗ್ಗೆ ಮಾತಾಡ್ತಾರೆ. ಅವರು ನಮ್ ಜೊತೆಗೆ ಬಂದಿರೋದು ನಮ್ ಫ್ರೆಂಡ್. ಇಲ್ಲಿದಾರ ನೋಡಿ, ಮಾತಾಡು ಬ್ರೋ. ಸಖತ ಬಂದಿದೆ ನೋಡಿ, ಇದು ಏನ್ ಗೊತ್ತಾ, ಇನ್ನೊಂದು 5 ವರ್ಷ ಮೆಮೊರಿ ಫೋಟೋ. ಈ ಮೆಮೊರಿ ಕಾರಣ ನೀವು ಸಾಕೋಣ, ಇಷ್ಟು ಪ್ರಿಂಟ್ ಹಾಕೋಣ. ಬ್ರೋ ಆಡಿಯನ್ಸ್ ಕಾಯ್ತಿದ್ದಾರೆ, ಬೇಗ ಮಾತಾಡು. ಇಲ್ಲಿ ನೋಡಿ, ಈ ತರ ಫೋಟೋ ತೆಗೆದಿದ್ದೀವಿ ನೋಡ್ರಿ. ಎಲ್ಲ ನಮ್ಮ ರಾಹುಲ್ ಅಣ್ಣನ ಮಹಿಮೆ ಇದು. ಇನ್ನೊಂದು 5 ವರ್ಷ ಬಿಟ್ಟು ನೋಡ್ಬೋದು ಫೋಟೋ. ಕಳ್ಸಿಲ್ಲ ಅಂದ್ರೆ ನೋಡಕ್ಕಾಗಲ್ಲ, ಅವ್ರ ಹತ್ರ ಇದ್ರೆ ನೋಡಕ್ಕಾಗಲ್ಲ, ಕಳ್ಸಿದ್ರೆ ನೋಡ್ಬೋದು. ನೋಡಿ ಇದೇನ್ರಿ ಇದು, ನಾನು ಇದೇ ಈ ತರ ನಾನ್ ತೆಗಿಬೇಕಾ? ಖಂಡಿತವಾಗ್ಲೂ ಆಗಲ್ಲ. ನೋಡ್ರಿ ಇವ್ರು ಏನೇನೋ ಹೊಸ ತರದ್ ಹೇಳ್ತಾರೆ, ಅದಂತೂ ನಮ್ಮ ಹತ್ರ ಆಗಲ್ಲ. ಯಾಕಂದ್ರೆ ನಾವು ನಮ್ದೊಂದು ಸಿಂಪಲ್ ಫೋಟೋ ಇಟ್ಕೊಂಡು ನಾವು ಒಂದ್ 5 ವರ್ಷ ಬಿಟ್ಟು ನೋಡೋಣ ಅಂತ ಒಂದು ಮೆಮೊರೀಸ್ ಇಟ್ಕೊಂಡಿರೋದು. ಇದೆಲ್ಲ ಹಾಕ್ಬಿಡ್ರಿ. ದೇವಸ್ಥಾನ ಬಗ್ಗೆ ಹೇಳ್ಬನ್ನಿ. ಈ ದಿನ ನಾವು ಮುಖ್ಯ ವೇದಿಕೆಯಲ್ಲಿ ಮಾತನಾಡೋದು ಏನಂದರೆ ತುಂಬಾ ಖುಷಿ ಆಗ್ತಿದೆ ಇವತ್ತು. ಎಲ್ಲದೂ ಥ್ಯಾಂಕ್ಸ್ ನಾಗಾರ್ಜುನ ಅವ್ರಿಗೆ ಹೇಳ್ಬೇಕು. ಅವ್ರ ಕಡೆಯಿಂದಾನೇ ಟ್ರಿಪ್ ಎಲ್ಲ ಪ್ಲಾನ್ ಆಗಿರೋದು. ಮತ್ತೆ ನಮ್ಮ ಶರತ್ ಬ್ರೋಗೂ ಹೇಳ್ಬೇಕು, ಅವ್ರ ಕಡೆಯಿಂದಾನೇ ಟ್ರಿಪ್ ನಮ್ ತನಕ ಬರಕ್ ಕಾರಣನೇ ಶರು. ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು. ನಾವು ಈ ದೇವಸ್ಥಾನ ನೋಡಕ್ಕೆ ನಮ್ ತನಕ ವಿಷಯ ಬರಲ್ಲ ಕಾರಣ ಇವ್ರೆ. ನಮಸ್ಕಾರ ಮಾಡ್ರಿ. ನಮಸ್ತೆ. ಮುಂದಿಲ್ರಿ ಏನ್ ಹೇಳ್ಬೇಕು? ಅಲ್ಲ, ದೇವಸ್ಥಾನ ಬಗ್ಗೆ ಏನು 4 ಮಾತಾಡಿ. ಏನು ಒಳಗಡೆ ದರ್ಶನ ಮಾಡಿದ್ವಿ, ಖುಷಿ ಆಯ್ತು. ಎಲ್ಲರಿಗೂ ಖುಷಿ ಆದ್ರೆ ಸಾಕು. ಇದೇ ತರ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲ ಟೆಂಪಲ್ ಇಂಥವ್ರಿಗೆಲ್ಲ ಫಸ್ಟ್ ಖುಷಿ ಆಗ್ಬೇಕು. ಇಂಥವ್ರಿಗೆಲ್ಲ ಫಸ್ಟ್ ಖುಷಿ ಆಗ್ಬೇಕು. ಏನ್ ಕಾಣಿಸ್ತಾ ಇಲ್ಲ ಅವನು, ಈಗ ಕಾಣಿಸ್ತಾ. ಬ್ಯಾಕ್ ಕ್ಯಾಮರಾ ಹಾಕ್ತೀನಿ. ಇವ್ರಿಗೆಲ್ಲ ಫೋಟೋ ಶೂಟ್ ಮಾಡಿ ಖುಷಿ ಆಗ್ಬೇಕು. ಖುಷಿ ಆಗ್ಬೇಕು. ಸುಮಾರು ಹುಡುಗಿರು ಎಲ್ಲ ನೋಡ್ಬೇಕಾಗತ್ತಲ್ಲಿ, ಅದಕ್ಕೋಸ್ಕರ ಅಲ್ಲ ಕರೆಕ್ಟ್. ಅವ್ರು ನೋಡ್ರೆ ಇಡೀ ಫ್ಯಾಮಿಲಿಗೆ ತೋರ್ಸ್ಬಿಟ್ರು ದೇವಸ್ಥಾನ. ಇನ್ನೇನು ಬರೋದೇ ಬೇಡ ಅವ್ರು. ಇಲ್ಲಿದಾರೆ ನೋಡಿ, ಅವ್ರಿಗೆ ತೋರ್ಸ ಮಾಡ್ರಿ. ಅವ್ರಿಗೆ ಫೋನ್ ಅಡ್ಡ ಹಿಡ್ಕೊಳಂಗಿಲ್ಲಪ್ಪ. ಇವ್ರು ನೋಡ್ರಿ ಇಡೀ ಫ್ಯಾಮಿಲಿಗೆ ದೇವಸ್ಥಾನ ತೋರ್ಸ್ಬಿಟ್ರು. ಇಲ್ಲಿ ಕರ್ಕೊಂಬರೋಣ ಅನ್ನೋ ಪ್ಲಾನ್ ಏನಿಲ್ಲ, ಎಲ್ಲ ಮೊಬೈಲ್ ಅಲ್ಲೇ ತೋರ್ಸ್ಬಿಡೋಣ ಅನ್ನೋ ಪ್ಲಾನ್. ಕಷ್ಟ ತಾನೆ, ನಾನು ಯಾರಿಗೂ ಮಾಡಿಲ್ಲ. ನಮಗೆ ಮಾತ್ರ ಒಳ್ಳೇದೇ ಸಾಕು, ಬೇರೆ ಒಳ್ಳೇದಾಗಬೇಡ ಅಂತ ಬುದ್ಧಿ ಇವರಿಗೆ ನಮಗೆ ಹಂಗಲ್ಲ, ಎಲ್ಲರಿಗೂ ಒಳ್ಳೇದಾಗಿರುತ್ತೆ. ಅದನ್ನ ಎಲ್ಲರಿಗೂ ಕರ್ಕೊಂಬಂದು ತೋರಿಸಿ ಒಳ್ಳೇದ್ ಮಾಡ್ಬೇಕು. ಇಲ್ಲಿ ಪ್ರಶ್ನೆ ಮಾಡಬೇಕು. ಈಗ ಇನ್ನತ್ರ ಮಾತಾಡಕ್ಕಲ್ಲ ಬಿಡುಗರು. ಏನಾರ ಒಂದ್ ಹೇಳಿದ್ರು 4 ಮಾತಾಡ್ತಾರ, ಒಂದ್ ಮಾತಾಡೋದು ಬೇಡ. ನಿಮ್ ಮುಂದೆ ಏನೋ ಹೇಳಿದ್ರೆ ಏನೋ ಬಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಇನ್ನೊಂದೇನ್ ಗೊತ್ತಾ, ಮೈಕ್ ಇಲ್ಲ ಐತೆ. ಕ್ಯಾಪ್ಚರ್ ಆಗುತ್ತೆ. ಒಂದ್ ಪ್ರಸಾದ ಸಿಕ್ಕಿದೆ, ಇವಾಗ ಅದನ್ನ ತೋರಿಸ್ತಾನೆ ನಮ್ಮ ನಾಗಾರ್ಜುನ ಅವರು. ನೀವೇ ನೋಡಿ. ಇದೊಂದು ಫ್ಲಾಗ್ ಸಿಕ್ಕಿದೆ, ಖುಷಿ ಇದೆ, ತುಂಬಾ ಖುಷಿ ಇದೆ ಫ್ಲಾಗ್ ಸಿಕ್ಕಿರೋದು. ಜೈ ಜಗನ್, ಜೈ ಜೈ ಜಗನ್ನಾಥ್. ನೈಟ್ ಲಾಗ್ ಮುಗೀತು, ಇನ್ ಡೇ ಲಾಗ್ ಇರುತ್ತೆ ಪುರಿದು. ಜೈ ಜಗನ್ನಾಥ್, ಜೈ ಜೈ ಜಗನ್ನಾಥ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡುತ್ತಿರುವ ತಂದೆ ತಾಯಿಯಂದಿರಿಗೆ ಧನ್ಯವಾದಗಳು. ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ಸ್ಕಿಪ್ ಮಾಡಿದ ಜೀವಗಳಿಗೆ ತುಂಬು ಹೃದಯದ ಧನ್ಯವಾದಗಳು.